ನಮಸ್ಕಾರ ಎಲ್ರಿಗೂ. ಸರ್ ನಾನಿವತ್ತು ನನ್ನ ಜಮೀನಿಗೆ ಬಿಡ್ತಾ ಇದ್ದೀನಿ ಸರ್. ಇದು BBT ಸೋನಾ ಮಸೂರಿ ಸರ್. ಇದು 6 ತಿಂಗಳದ್ದು ನಮ್ಮದು ಬೆಳೆ. ಇದು ಇದೆಲ್ಲ ನಂದು ತೊಗರಿ ಹೊಲ ಸರ್. ಸರ್ ಇದು ನಾನು ಫಸ್ಟಿಗೆ ನಾಟಿ ಹಾಕಿದ್ದ ಒಂದು 20 ದಿನಕ್ಕೆ ನಾನು ಇದನ್ನು ಹ್ಯೂಮಿಕ್ ಆ್ಯಸಿಡ್ ಸರ್ ನೈಸರ್ಗಿಕವಾಗಿ ನಾನು ಹ್ಯೂಮಿಕ್ಕನ್ನು ರೆಡಿ ಮಾಡ್ಕೊಂಡಿದ್ದೆ. 200 ಲೀಟ್ರ್ ನೀರು ಸರ್. 12ರಿಂದ 15 kg ಕುಳ್ಳು ಸರ್. 1 ವರ್ಷದ ಹಳೆಯದು ಕುಳ್ಳು ಸರ್. ಅದು ಭರಣಿ. ಅದು ಒಂದು 2 ಲೀಟ್ರ್ ಮೊಸರು ಸರ್. 2 kg ಬೆಲ್ಲ. ಇದು ಹಾಕಿ ನಾನು ಹ್ಯೂಮಿಕ್ಕನ್ನ ರೆಡಿ ಮಾಡ್ಕೊಂಡಿದ್ದೆ ಸರ್. ಸರ್ 4 ವರ್ಷದಿಂದ ನಂದು ತೊಗರಿ ಏನು ಉಳಿದಿದ್ದಿಲ್ಲ ಸರ್. ಎಲ್ಲ ಸತ್ತೋಗಿತ್ತು. ಈ ವರ್ಷ ಪರವಾಗಿಲ್ಲ ಸರ್. ಅದನ್ನು ಕಳೆದ 8 ದಿನದಿಂದ ಹೆವಿ ಮಳೆ ಸರ್. ಜಾಸ್ತಿ ಮಳೆ. ಕುಬಾಸೈಲ್ ಕಂಡೀಷನರ್ ಪೌಡ್ರನ್ನ ನಾನು ಯೂಸ್ ಮಾಡಿದ್ದೀನಿ ಸರ್. ಇದಕ್ಕೆ ಸ್ಟಾರ್ಟಿಂಗ್ ಅವತ್ತೇ ನಾಟಿ ಹಾಕೋ ಮುಂದೆ ನಾನು ಸೈಲ್ ಕಂಡೀಷನರ್ ಪೌಡ್ರನ್ನ ಹಾಕಿದ್ದೀನಿ. ಜೂನ್ 8ನೇ ತಾರೀಕು ನಾವು ಇದನ್ನು ಬೀಜ ಚೆಲ್ಲಿದ್ದು ಸಸಿ ಮಾಡ್ಕೊಳ್ಳಿಕ್ಕೆ. ಜುಲೈ 20ಕ್ಕೆ ನಾನು ನಾಟಿ ಹಾಕಿದ್ದೆ. ಯಾವುದೇ ಕಾರಣಕ್ಕೂ ನಾನು ಕೆಮಿಕಲ್ ಯೂಸ್ ಮಾಡೋದಿಲ್ಲ ಸರ್. ಎಲ್ಲ ರೈತ ಮಹಿಳೆಯರೆಲ್ಲ ಕಳೆಯನ್ನು ತೆಗಿತಾ ಇದ್ದಾರೆ ಸರ್. ಸಾಕಷ್ಟು ಮಳೆ ಸರ್. ಈಗ ಒಂದು ಸ್ವಲ್ಪ ಸೂರ್ಯ ಕಂಡುಬಿಡ್ತಾ ಇದ್ದಾನೆ. ಈಗ ಜೀವಾಮೃತ ಬಿಡ್ತಾ ಇದ್ದೀನಿ ಸರ್. ಅದಕ್ಕೆಲ್ಲ ದಯವಿಟ್ಟು ಎಲ್ಲರೂ ಸಾವಯವ ಕೃಷಿಯನ್ನು ಅಳವಡಿಸ್ಕೊಡಿ ಅಂತೇಳಿ ವಿನಂತಿ ಮಾಡ್ತೀನಿ ಸರ್. ನಮಸ್ಕಾರ. ಇಂದು ನಾವು ಸಾವಯವ ಕೃಷಿಯಲ್ಲಿ ಯಶಸ್ಸಿನ ಕಥೆಯನ್ನು ಹಂಚಿಕೊಳ್ಳುತ್ತೇವೆ. ಚಂದರ್ಕಿ ಗುರ್ಮಿಟ್ಕಲ್ ಯಾದಗಿರಿಯ ಶ್ರೀ ರಮೇಶ್ ಪೂಜಾರ್ ಮತ್ತು ಅವರ ಮಗ ಶ್ರೀ ಪ್ರಶಾಂತ್ ಅವರು ಕಳೆದ 4 ವರ್ಷಗಳಿಂದ ತಮ್ಮ ತೋಟವನ್ನು ಸಾವಯವ ಸ್ವರ್ಗವಾಗಿ ಪರಿವರ್ತಿಸಿದ್ದಾರೆ.
ಕೇಂದ್ರ ಕೃಷಿ ತಂಡವು ಅವರ ಜಮೀನಿಗೆ ಖುದ್ದಾಗಿ ಭೇಟಿ ನೀಡಿ ಸಾವಯವ ಕೃಷಿಯನ್ನು ಮತ್ತಷ್ಟು ಉತ್ತೇಜಿಸಲು ಅವರ ಬದ್ಧತೆಯನ್ನು ಗುರುತಿಸಿ ರೂಪಾಯಿ 12,500 ಪ್ರಶಸ್ತಿಯನ್ನು ನೀಡಿತು. ಸಾವಯವ ಅಭ್ಯಾಸಗಳ ಅದ್ಭುತ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಮೂಲಕ ಶ್ರೀ ರಮೇಶ್ ಅವರ ಫಾರ್ಮ್ ಅನ್ನು ಪ್ರಧಾನಮಂತ್ರಿಗಳ ಕಚೇರಿಗೆ ಹೈಲೈಟ್ ಮಾಡಲಾಗುವುದು ಎಂದು ಘೋಷಿಸಲು ನಾವು ಹೆಮ್ಮೆಪಡುತ್ತೇವೆ. ಅವರ ಪ್ರೀಮಿಯಂ ಸಾವಯವ ಉತ್ಪನ್ನಗಳಾದ ಸೋನಾ ಮಸೂರಿ ಭತ್ತ 80, ಈರುಳ್ಳಿ 50, ಶೇಂಗಾ 150 ಮತ್ತು ದ್ವಿದಳ ಧಾನ್ಯಗಳು ಕೆಜಿಗೆ 120 ರೂಪಾಯಿ. ಅವರ ಕೃಷಿ ಉತ್ಪನ್ನಗಳು 2030ರವರೆಗೆ ಮುಂಚಿತವಾಗಿ ಕಾಯ್ದಿರಿಸಲಾಗಿದೆ. ಇದು ಸಾವಯವ ಕೃಷಿಯ ನಿಜವಾದ ಶಕ್ತಿ. ತಮ್ಮ ಜಮೀನಿನಲ್ಲಿ ಖೂಬಾ ಹೆಸರನ್ನು ಹೆಮ್ಮೆಯಿಂದ ಪ್ರದರ್ಶಿಸಿದ್ದಕ್ಕಾಗಿ ಶ್ರೀ ರಮೇಶ್ ಅವರಿಗೆ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ. ಅವರ ಹಿಂದಿನ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿವೆ ಮತ್ತು ನಾವು ಕೆಲವನ್ನು ಉಲ್ಲೇಖವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ಸಾವಯವ ಕೃಷಿಯೊಂದೇ ಮುಂದಿರುವ ದಾರಿ ಎಂಬುದನ್ನು ಅವರ ಪಯಣ ಸಾಬೀತುಪಡಿಸುತ್ತದೆ. ಈಗ ಶ್ರೀ ರಮೇಶ್ ಅವರಿಂದಲೇ ಕೇಳೋಣ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಬಹಳ ತುಂಬ ಸಂತೋಷದಿಂದ ಒಂದು ಹೇಳ್ತಾ ಇರೋದೇನೆಂದರೆ, ನನ್ನ ಜಮೀನಿಗೆ ಸೆಂಟ್ರಲ್ನಿಂದ ಒಂದು ಟೀಮ್ ಬಂದಿತ್ತು ಸರ್. ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಆದಂಥ ಶ್ರೀ ಮಲ್ಲಿಕಾರ್ಜುನ್ ವಾರದವರು ನನಗೆ ಒಂದು ಫೋನ್ ಮಾಡಿ, ನಾಳೆ ಸೆಂಟ್ರಲ್ ಟೀಮ್ ಒಂದು ನಿಮ್ಮ ಹತ್ರ ಬರಬೇಕಂತ ಇದೆ, ನಿಮ್ಮ ಹೊಲ ಎಲ್ಲ ನೋಡೋರಿದ್ದಾರೆ, ಅದೊಂದು ಎಲ್ಲ ವಿಡಿಯೋ ಮಾಡ್ಕೊಳ್ಳೋರಿದ್ದಾರೆ, ಅದನ್ನೆಲ್ಲ ಫೋಟೋ ತೊಗೊಂಡು ಹೋಗೋರಿದ್ದಾರೆ. ಅದನ್ನು ಸುಮಾರು ರೈತರ ಹತ್ರ ಈ ರೀತಿ ಮಾಡಿಕೊಂಡು ಅದೊಂದು ವಿಡಿಯೋ ಮಾಡಿ PMOದಲ್ಲಿ PM ಅವರ ಟೇಬಲ್ ಮೇಲೆ ಇಡೋರಿದ್ದಾರೆ ಇದನ್ನು ಅಂತ ನನಗೆ ಹೇಳಿದ್ರು ಅವರು. ತುಂಬ ಸಂತೋಷ ಆಯಿತು ಸರ್ ನನಗೆ. ಸರ್ ಬನ್ನಿ ಸರ್ ಅಂತ ಹೇಳಿ ಕರೆದ್ವಿ. ಬಂದರು, ಜಮೀನಿಗೆ ಬಂದರು, ಭೇಟಿ ಕೊಟ್ಟರು. ನನಗೆ ಕೇಳ್ತಾ ಹೋದರು, ನೀವೇನು ಮಾಡ್ತೀರಿ, ಏನಿಲ್ಲ ಬೆಳೆಯಲ್ಲ ಅಂತ. ನಾನು ಹೇಳ್ತಾ ಹೋದೆ, ಸರ್ ನಾನು ಹೆಸರು ಬೆಳಿತೀನಿ, ಉದ್ದು ಬೆಳಿತೀನಿ, ತೊಗರಿ ಬೆಳಿತೀನಿ, ಭತ್ತ ಬೆಳಿತೀನಿ, ಪಪ್ಪಾಯಿ ಬೆಳಿತೀನಿ, ಈರುಳ್ಳಿ ಉಳ್ಳಾಗಡ್ಡಿ ಬೆಳಿತೀನಿ, ಕಡ್ಲಿ ಬೆಳಿತೀನಿ, ಶೇಂಗಾ ಬೆಳಿತೀನಿ, ಜೋಳ ಬೆಳಿತೀನಿ, ಈ ರೀತಿ ಹೇಳ್ಕೊತಾ ಹೋದೆ ಸರ್ ಅವ್ರಿಗೆ. ಮತ್ತು ಅವರು ಇದನ್ನೆಲ್ಲ ನೀವು ಸಾವಯವ ಕೃಷಿ ಹೆಂಗೆ ಮಾಡ್ತೀರಿ, ನೀವು ಏನು ಬಳಸ್ತೀರಿ, ಏನಿಲ್ಲ ಅಂತೆಲ್ಲ ಕೇಳಿದರು. ನಾನು ಸ್ಪಷ್ಟವಾಗಿ ಹೇಳಿದೆ, ನನ್ನ ಜಮೀನು ಮುಂದೆನೇ ನಾನು ಬೋರ್ಡ್ ಹಾಕಿಬಿಟ್ಟಿದ್ದೀನಿ ಸರ್. ಕುಬಾರ್ ಅವರು ಸಾಯಿಲ್ ಕಂಡೀಷ್ನರ್ ಬಳಸ್ತೀನಿ, ಗ್ರೋತ್ ಪ್ರಮೋಟರ್ ಬಳಸ್ತೀನಿ, ಬೂಸ್ಟ್ರು ಬಳಸ್ತೀನಿ, ಹಾರ್ಟಿಕಲ್ಚರ್ ಆಯಿಲ್ ಬಳಸ್ತೀನಿ, ಇವುಗಳ ಜೊತೆಗೆ ನಾನು ಜೀವಾಮೃತ, ಪಂಚಗವ್ಯ, ಗೋಗಮಾಮೃತ, ಅಗ್ನಿ ಅಸ್ತ್ರ, ನೀವಾಸ್ತ್ರವನ್ನು ಕೂಡ ನಾನು ಬಳಸ್ತೀನಿ ಸರ್ ಅಂತೆಲ್ಲ ಹೇಳಿದೆ. ಅದೆಲ್ಲ ಅವರೆಲ್ಲ ಚೆಕ್ ಮಾಡಿದರು. ಅದೆಲ್ಲ ನನ್ನ ಜಮೀನಲ್ಲಿ ಇರ್ತಕ್ಕಂಥ ಎರೆಹುಳ ತೊಟ್ಟಿ ನೋಡಿದರು. ಅವ್ರಿಗೂ ತುಂಬ ಸಂತೋಷ ಆಯಿತು. ಈ ಕುಬಾ ಸರ್ದು ಸಾಯಿಲ್ ಕಂಡೀಷನರ್ ಪೌಡ್ರ್ ಪ್ಯಾಕೆಟನ್ನು ಕೂಡ ನಾನು ತೋರಿಸಿದೆ. ನನ್ನ ಹತ್ರ ಸ್ಟಾಕ್ ಇರ್ತದೆ ಯಾವಾಗಲೂ, ನಾನು ತೋರಿಸಿದೆ. ಬೂಸ್ಟ್ರು ಕೂಡ ತೋರಿಸಿದೆ. ಅವರಿಗೆ ತುಂಬ ಖುಷಿ ಆಯಿತು. ಅವರು ಹೇಳಿದ್ದೇನೆಂದರೆ, ನೀವು ಒಬ್ಬರೇ ಅಲ್ಲ, ಬೇರೆಯವರು ಕೂಡ ನೀವು ರೈತರಿಗೆ ಹೇಳ್ಕೊತ ಬನ್ನಿ, ಕೆಮಿಕಲ್ನಿಂದ ಆರ್ಗ್ಯಾನಿಕ್ ಮಾಡಲಿಕ್ಕೆ ನೀವು ಕೂಡ ಸ್ವಲ್ಪ ಪ್ರಯತ್ನ ಪಡಿ ಅಂತ ಹೇಳಲು ನನಗೆ ಹೇಳಿದರು. ನನಗೆ ತುಂಬ ಸಂತೋಷ ಆಯಿತು ಸರ್. ಇಂಥ ಹಳ್ಳಿಯಲ್ಲಿರ್ತಕ್ಕಂಥ ನನ್ನ ಜಮೀನಿಗೆ ಒಂದು ಟೀಮ್ ಬಂದು ಭೇಟಿ ಕೊಡ್ತು ಅಂದರೆ, ಈ ಮುಂಚೆ ಕೂಡ ನನಗೆ ರಾಯಚೂರಿಂದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ನನಗೆ ಭೇಟಿ ಕೊಟ್ಟಿದ್ದರು ಸರ್. ನನಗೆ ಗೌರ್ಮೆಂಟ್ನಿಂದ ಸಹಾಯಧನವಾಗಿ ಒಂದು 12,500 ರೂಪಾಯಿ ಬಂದು 12,500 ರೂಪಾಯಿ ಬಂದಿತ್ತು ಅಮೌಂಟ್ ನನ್ನ ಕಡೆ, ನನ್ನ ಅಕೌಂಟಿಗೆ ಬಂದಿತ್ತು. ಒಂದು ಸಾವಯವ ಮಾಡೋರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ ಸರ್ ನನಗನ್ನಿಸ್ತದೆ. ಇದೇ ರೀತಿಯಾಗಿ ಅವರು ಪ್ರತಿಯೊಬ್ಬರ ಜಮೀನಿಗೆ ಭೇಟಿ ಕೊಟ್ಟು ರೈತರಿಗೆ ಕೆಮಿಕಲ್ನಿಂದ ಆರ್ಗ್ಯಾನಿಕ್ಕಿಗೆ, ಸಾವಯವ ಕೃಷಿಗೆ ಅವರು ಸ್ವಲ್ಪ ರೈತರನ್ನ ಕೃಷಿ ಮಾಡಲಿಕ್ಕೆ ರೈತರಲ್ಲಿ ಬದಲಾವಣೆ ತರಬೇಕಂತ ಹೇಳಿ ಅವ್ರು ಭೇಟಿ ಕೊಟ್ಟು ಎಲ್ರಿಗೂ ಕೂಡ ಅವ್ರಿಗೆ ಹೇಳಿ ಒಂದು ಬದಲಾವಣೆ ತರಬೇಕಲ್ಲ ಅಂತ ಹೇಳಿ ನಾನು ಅವರಲ್ಲಿ ಕೂಡ ವಿನಂತಿ ಮಾಡಿದೆ. ಅವ್ರು ನನಗೂ ಕೂಡ ವಿನಂತಿ ಮಾಡಿದರು, ತುಂಬ ಖುಷಿಪಟ್ಟರು. ನಾನು ಈ ಸಂದರ್ಭದಲ್ಲಿ ಕುಬಾ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ನಾನು ಆರ್ಗ್ಯಾನಿಕ್ ಮಾಡಲಿಕ್ಕೆ ಮೂಲ ಕಾರಣಕರ್ತರೇ ಇವರು ಸರ್. ನನಗೆ ನಿಮ್ಮ ಜಮೀನು ಹಾಳಾಗ್ತಾ ಇದೆ ರಮೇಶ್ ಅವರೇ. ನನ್ನ ಹೆಸರು ರಮೇಶ್ ಪೂಜಾರ್ ಅಂತ, ಚಂಡ್ರಿಕಿ ಗ್ರಾಮ, ಗುರುಮಿಟ್ಕಲ್ ತಾಲೂಕು, ನಂದು ಯಾದಗಿರಿ ಜಿಲ್ಲೆ.
ಮುಂದಿನ ಪೀಳಿಗೆಗೆ ಜಮೀನು ಉಳಿಸ್ಬೇಕ್ರಿ. ನೀವು ಹೊಲ ಉಳಿಸ್ಬೇಕು. ವಿಷಮುಕ್ತವಾದಂತಹ ಆಹಾರವನ್ನು, ಪೌಷ್ಟಿಕಯುಕ್ತವಾದಂಥ ಆಹಾರವನ್ನು ನೀವು ದಯವಿಟ್ಟು ಬೆಳೀರಿ ಅಂಥೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು ಸರ್. ನನಗೆ ಅದನ್ನು 4 ವರ್ಷದಿಂದ ಹೇಳಿದಂತಹದ್ದು ಅದು. ಇವತ್ತಿಗೂ ಇದು 5ನೇ ವರ್ಷ ಸರ್. ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಎಲ್ಲ ಬೆಳೀತಾ ಇದ್ದೀನಿ. ನಾನು ಇವೆಲ್ಲ ಮುಂಗಡವಾಗೇ ಎಲ್ಲ ಬುಕ್ಕಿಂಗ್ ಆಗಿರುತ್ತೆ ಸರ್. ಭತ್ತ, ನನ್ನ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಮಾಡಿ ಮಾರ್ತೀನಿ. 8,000 ರೂಪಾಯಿ ಕ್ವಿಂಟಲ್ ಸರ್, 80 rupees kg. ಈರುಳ್ಳಿ 50 ರೂಪಾಯಿ kg ಸರ್ ನಂದು. ಶೇಂಗಾ 150 ರೂಪಾಯಿ kg ಸರ್ ನಂದು ಶೇಂಗಾ. ಹೆಸರು ನಂದು 12,000 ರೂಪಾಯಿ ಕ್ವಿಂಟಲ್. ಉದ್ದು 12,000 ರೂಪಾಯಿ ಕ್ವಿಂಟಲ್. ನಾನು ಈ ರೀತಿಯಾಗಿ ಮಾರ್ತೇನೆ. ದಯವಿಟ್ಟು ತಮ್ಮ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ನಿಮಗೆ ಹಸು ಸಾಕ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಕುಬಾಸ ಎಲ್ ಕಂಡೀಷನರ್ ಪೌಡ್ರ್ ಇದೆ, ಗ್ರೋತ್ ಪ್ರಮೋಟರ್ ಇದೆ, ಮತ್ತು ಹಾರ್ಟಿಕಲ್ಚರ್ ಆಯಿಲ್ ಇದೆ, ಬೂಸ್ಟರ್ ಇದೆ. ನೀವು ಎಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ತೇನೆ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು, ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಾ ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ.
ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.